ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನಮಗೆ ಈ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಬೇಕು, ಬೀಳಲಿ ಅನ್ನೋದು ಬಯಕೆ ಇಲ್ಲ ಎಂದು ಮಾಜಿ ಸಚಿವ ಹಾಗೂ MLC ಸಿಟಿ ರವಿ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಆಂತರಿಕ ಕಲಹದಿಂದ ಸರ್ಕಾರ ಬಿಡಬಹುದು. ಈ ಸರ್ಕಾರದಲ್ಲಿ ಆಸನೆಯ ಕಟ್ಟೆ ಒಡೆದು ಹೋಗಿದ್ದು ಸರ್ಕಾರ ಬಿದ್ದೋಗಬಹುದು. ಕಾಂಗ್ರೆಸ್ನಲ್ಲಿ ಕೆಲವರಿಗೆ ಮೃಷ್ಟಾನ್ನ ಭೋಜನ, ಇನ್ನೂ ಕೆಲವರಿಗೆ ಉಪವಾಸ ಎಂಬಂತಾಗಿದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಹಣ ಕಾಂಗ್ರೆಸ್ ಚುನಾವಣೆಗೆ ಬಳಕೆಯಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಈ ಸರ್ಕಾರ ಸದ್ಯದಲ್ಲಿಯೇ ಪತನವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನುಡಿದರು. ಜಾತಿ ಚರ್ಚೆ ನಡೆದಿರಲಿಲ್ಲ. ನಾನು ಹೇಳೋದು ಅಂದರೆ, ನೋಡಿ, ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ರಾಗ ದ್ವೇಷ ಇಲ್ಲದೆ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಮ ಪ್ರಮಾಣ ವಚನ. ಜಾತಿಯ ಚರ್ಚೆ, ಜಾತ್ಯತೀತ ಕಲ್ಪನೆ ಆಗೋದಿಲ್ಲ. ಒಳ್ಳೆ ಆಡಳಿತ ಕೊಟ್ಟರೆ ಅದು ಜನರಿಗೆ ತಲುಪುತ್ತೆ. ಜಾತಿಗೊಬ್ಬರನ್ನ ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮಾಡಿದ್ರೆ ಜನರಿಗೆ ತಲುಪೋದಿಲ್ಲ. ಜಾತಿ ಹೆಸರಿನಲ್ಲಿ ಅವರು ಮಜಾ ಉಡಾಯಿಸ್ತಾರೆ ಅಷ್ಟೇ. ಕಾಂಗ್ರೆಸ್ ಪತನದವರೆಗೂ ಮುಂದುವರಿಬಹುದು, ಸರ್ಕಾರದ ಪತನದವರೆಗೂ. ಕಾಂಗ್ರೆಸ್ ಸರ್ಕಾರದ ಪತನದವರೆಗೂ ಮುಂದುವರಿಬಹುದು. ಮತ್ತು ಇದು ಸುಮ್ಮನೆ ಬರ್ತಿರೋ ಕೂಗಲ್ಲ. ಸಾಮಾನ್ಯ ರಾಜಕೀಯ ತಿಳುವಳಿಕೆ ಇರೋವರೆಗೂ ಅರ್ಥ ಆಗುತ್ತೆ ಇದ್ರ ಹಿಂದುಗಡೆ ರಾಜಕಾರಣ ಇದೆ ಅನ್ನೋದು. ಸಾಮಾನ್ಯ ತಿಳುವಳಿಕೆ ಇರೋವರೆಗೂ ಗೊತ್ತಾಗುತ್ತೆ. ಆ ರಾಜಕಾರಣ ಇಲ್ಲ. ನಮಗೆ ಈ ಸರ್ಕಾರ ಬೀಳಬೇಕು ಅಂತಾಗಲಿ ಬೀಳಿಸ್ಬೇಕು ಅಂತಾಗಲಿ ನಮಗಿಚ್ಛೆ ಇಲ್ಲ. ಆದರೆ ಕಾಂಗ್ರೆಸ್ನೊಳಗಡೆ ನಾಡಗೌಡರು ಸ್ಟೇಟ್ಮೆಂಟ್ ಕೊಟ್ಟರು. ಅದಕ್ಕೆ ಮುಂಚೆ ಕಲಬುರಗಿಯಿಂದಲೇ ಬಿ ಆರ್ ಪಾಟೀಲ್ರು ಹೇಳಿಕೆ ಕೊಟ್ಟಿದ್ದರು. ನಾಡಗೌಡರು ಹೇಳಿಕೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನಮಗೆಲ್ಲ ಗ್ಯಾರಂಟಿಯ ತುಪ್ಪವನ್ನು ಮೂಗಿಗೆ ಸವರಿ ನೀವೆಲ್ಲ ಲೂಟಿ ಮಾಡ್ತಾಯಿದ್ದೀರಿ ಅಂತ ಅವರೊಬ್ಬರು ಹಿರಿಯ ಸಚಿವರು ಹೇಳಿದರು. ನೀವೊಂದಷ್ಟು ಜನ ಲೂಟಿ ಹೊಡಿತಾ ಇದ್ದೀರಿ, ನಮಗೆ ಮೂಗಿಗೆ ತುಪ್ಪ ಸವರಿದ್ದೀರಿ, ನಾವು ಗ್ಯಾರಂಟಿಗೆ ಹಣ ಹೊಂದಿಸ್ಬೇಕು ಅಂತ, ನೀವು ಮಾತ್ರ ಲೂಟಿ ಹೊಡಿತಾ ಇದ್ದೀರಿ ಅನ್ನುವಂಥ ಮಾತು ಹೇಳಿದ್ದಾರೆ. ಈ ಅಸಹನೆಯ ಕಟ್ಟೆ ಭಾಳ ಬೇಗ ಒಡೆದೋಗುತ್ತೆ ಅಂತ ಅನಿಸುತ್ತೆ. ಒಳಬೇಗುದಿ ನೋಡಿದಾಗ, ವಿಶ್ವಾಸ ಕಳ್ಕೊಂಡಾಗ, ಈಗ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಾಗ ನಂಬರು ಉಳಿಸಲ್ಲ ಸರ್ಕಾರನ. ಜನರ ವಿಶ್ವಾಸ ಈಗಾಗಲೇ ಬೆಲೆ ಏರಿಕೆ ನೀತಿಯ ಕಾರಣದಿಂದಾಗಿ, ಹತ್ಯೆ ಮತ್ತು ಆತ್ಮಹತ್ಯೆ ಕಾರಣದಿಂದಾಗಿ, ಅಭಿವೃದ್ಧಿ ಶೂನ್ಯದ ಕಾರಣದಿಂದಾಗಿ ಜನರ ವಿಶ್ವಾಸನ ಕಳ್ಕೊಂಡಿದೆ ಸರ್ಕಾರ. ಕೆಲವರಿಗೆ ಮಾತ್ರ ಮೃಷ್ಟಾನ್ನ ಭೋಜನ, ನಮಗೂ ಉಪವಾಸ ಅನ್ನೋ ಕಾರಣಕ್ಕೆ ಶಾಸಕರ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ. ಹಾಗಾಗಿ ಈ ಶಾಸಕರ ವಿಶ್ವಾಸವೂ ಇಲ್ಲ, ಜನರ ವಿಶ್ವಾಸವೂ ಇಲ್ಲ ಅಂದರೆ ಎಷ್ಟು ದಿನ ಇರುತ್ತೆ? ಅತೃಪ್ತರು ಬರೀ ಸಭೆ ಮಾತ್ರ ಮಾಡಿಲ್ಲ. ಅತೃಪ್ತರು ಬರೀ ಸಭೆ ಮಾತ್ರ ಮಾಡಿಲ್ಲ. ಹೈದರಾಬಾದಿಗೆ ಕೆಲವರು, ಮುಂಬೈಗೆ ಕೆಲವರು, ದೆಹಲಿಗೆ ಕೆಲವರು ಹೋಗಿಯೂ ಬಂದಿದ್ದಾರೆ ಅಂತ ನಂಗೆ ಮಾಹಿತಿ ಇದೆ. ನಮ್ಮ ಪಾರ್ಟಿಯವರು ಯಾರೂ ಇದನ್ನು ಲೀಡ್ ಮಾಡ್ತಿಲ್ಲ. ಸರ್ಕಾರ ಕಾಂಗ್ರೆಸ್ಸಿಂದು ಉಳಿಸ್ಕೊಳ್ಳೋದು ಕಾಂಗ್ರೆಸ್ನವ್ರಿಗೆ ಬಿಟ್ಟಿದ್ದು. ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಮ್ಮ ಕಾಳಜಿ ಇರೋದು ಜನರ ಬಗ್ಗೆ, ನಮ್ಮ ಕಾಳಜಿ ಇರೋದು ರಾಜ್ಯದ ಜನರ ಬಗ್ಗೆ ನಮ್ಮ ಕಾಳಜಿ ಇರೋದು. ಕಾಂಗ್ರೆಸ್ ಶಾಸಕರ ಅಸಮಾಧಾನ ತಾವು ಏನಾದರೂ ಯೂಸ್ ಮಾಡ್ಕೊತೀರಾ ಸರ್? ನಾವು ಅದ್ರ ಬಗ್ಗೆ ನಾವು ಯಾವುದೂ ಯೋಚನೆ ಮಾಡ್ತಿಲ್ಲ. ಜನರ ನೋವಿಗೆ ಸ್ಪಂದಿಸೋದಕ್ಕೆ ಏನು ಬೇಕು ಮತ್ತು ಸಮಸ್ಯೆಗಳನ್ನು ಲೀಡ್ ಮಾಡೋದಕ್ಕೆ ಈ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಜಾಗೃತಿ ಮೂಡಿಸೋ ಕೆಲಸ ಅಷ್ಟೇ ನಾವು ಮಾಡ್ತೀವಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ
ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.